ಹಾಲು ಉಗ್ಸಕೊಂತೀವಿ. ಈಗ ನೋಡಿ ಫ್ರೆಂಡ್ಸ್, ನಾವು ಆ ಮನೆಗೆ ಹೊಳ್ತೀವಿ. ಹಾಲು ಉಗ್ಸಕ್ಕೆ ಹೋಗ್ತಾ ಇದ್ದೀವಿ. ನಾನು ತೋರಿಸ್ಕೊಂಡೆ ಮತ್ತಿಲ್ಲ ಅಂತೇಳಿ ಮಾಡಕ್ಕಿತ್ತು ಅಂತೇಳಿ ಇದು ಮಾಡಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ನನಗೂ ಆರಾಮಿಲ್ಲ. ಆಮೇಲೆ ನೋಡಿ ಶಿಫ್ಟ್ ಮಾಡ್ಬೇಕಂದ್ರೆ ಈಗ ಅರ್ಜೆಂಟ್ ಮಾಡಕ್ಕೆ ಈಗ ಜಸ್ಟ್ ಮನೆಯಿಂದ ಈಗ ಬಂದೀವಿ ರೀ. ಹಾಲು ಉಗ್ಸ್ಬೇಕು. ಹಂಗಾಗಿ ಈಗ ಸ್ಟವ್ ತರೋಕ್ಕಾಗಲಿಲ್ಲ, ಇದು ತಂದಿರಿ ನಾವು. ಕುರಾನ್ ಓದಿ ನೀರು ಕೊಟ್ಟಿದ್ರು ನಮ್ಗೆ ಹಾಪಿಸಾಬ, ಹಾಕ್ರಿ ಅಂಥೇಳಿ ಹಾಕಾಕತ್ತೀವಿ ರೀ. 4 ಮೂಲಿಗೆ ಹಾಕ್ರಿ ಅಂತ ಹೇಳಿದ್ರು ಅವ್ರು. ಹಾಂ, ಸ್ಟವ್ ತಂದೀವಿ. ಅದು ಕೇಕ್ ಬ್ಲೆಂಡ್ ಮಾಡೋದು, ಅದಕ್ಕೆ ಬ್ಲೆಂಡ್ ಮಾಡೋದು ಮಷೀನು ಮತ್ತು ಇದು ಎರಡು ಕೂಡಿ ತೊಗೊಂಡಿದ್ವಿ. ಆಫರ್ನಲ್ಲಿ ಇತ್ತಿದ್ದು ಅವಾಗ ಆಫರ್ನಲ್ಲಿ ಇತ್ತು ಅಂತ ಹೇಳಿ ತೊಗೊಂಡಿದ್ವಿ. ಅದ್ರ ಜೊತೆ ಇದು ನಕ್ಕು ಇದ್ರೆ ಚರ್ಕೋ ಸೀರೆ ಈಗ ಅದು ಗ್ಯಾಸ್ ಸ್ಟವ್ ತರಬೇಕು, ಸಿಲಿಂಡರ್ ತರಬೇಕಂದ್ರೆ ಆಗಲಿಲ್ಲ. ಹಂಗಾಗಿ ಇದ ಮನೆಯಾಗಿತ್ತು, ತಗೊಂಡು 2 ವರ್ಷ ಆತ್ರಿ. ಈಗ ಹಚ್ಚಾಕತ್ತಿ ನೋಡ್ರಿ ಅದು. ಹೆಂಗೈತೆ ಹಂಗೈತಿ. 2 ವರ್ಷ ಆತೇನು 3 ವರ್ಷ ಆತ್ರಿ? 2 ವರ್ಷ ಆಯ್ತು ನೋಡ್ರಿ. ಚೀನಕ್ಕೂ ಜಾರು ನೋಡಿ, ಇಲ್ಲ ಕಟ್ಟಿ ಮೇಲೆ ಕುಂತು ಬಿಟ್ಟ. ಬಟನ್ ಹಾಕ್ಬೇಡ ತಡಿ. ಅದು ಇದ್ರ ಮೇಲೆ ಕೈ ಹಚ್ಚಿದ್ರೆ ಏನು ಆಗಲ್ಲ ಅಂತ ಹೇಳ್ಯಾರ. ಅಂದರೆ ನಾವು ಒಂದೇ ಫಸ್ಟ್ ಸರ ಹಚ್ಚಾಕತ್ತೀವಿ. ಇದು ಫಸ್ಟ್ ಯೂಸ್ ಮಾಡಕತ್ತೀವಿ. ಹಾಲು ತೊಗೊಂಬರ್ರಿ ಹಾಲು ಉಗಿಸ್ತೇನೆ ನೀನು ಕುಂತೀರಿ. ಹಾಲು ಫಸ್ಟ್ ಜಾರು ಮೇಡಮ್. ಪೂರ ಪೂರ अभी है उसमें कितने लोग बैठा बटन फर्स्ट स्टार्ट बटन रोटी डीप फ्राई 1-2 ನಿಮಿಷದಲ್ಲೇ ಕುಕ್ ಆಗುತ್ತೆ ನೋಡ್ರಿ. ಮಿಲ್ಕ್ ಅಂತ ಹೇಳಿ ಒತ್ಬಿಟ್ರೆ ಮಿಲ್ಕ್ ಎಷ್ಟು ಮಿನಿಟ್ ಬೇಕು ಅಷ್ಟು ಮಿನಿಟ್ ತಗೊಂಡು ಬಾಯ್ಲ್ ಮಾಡಿ ಕೊಟ್ಬಿಡ್ತಾರೆ. ಇದು ಕಾರ್ಯಕ್ರಮ ಅಂತ ಈಗ ನಡೆಯಕತ್ತೈತಿ. ಕುರಾನ್ ತೊಗೊಂಬಂದಿರ್ತೀವಿ. ಈಗ ಸಾಮಾನು ಒಂದು ತರದೈತ್ರಿ. ಅದು ಭಾಳ ದೊಡ್ಡ ಕೆಲಸ ರೀ ಅದು. ಇದು 15 ಮಿನಿಟ್ಸ್ ಆಗೋದು ತನ್ನಿಂದ ತಾನೇ ಆಟೋಮೆಟಿಕ್ ಆಫ್ ಆಗಿಬಿಡ್ತದೆ ರೀ. ಅದು ಕುಕ್ ಆದಮೇಲೆ. ಹೌದು ರೀ. ಆಪ್ಷನ್ಸ್ ಇದಾವಲ್ಲ ಎಲ್ಲ ಇದೆ, ಯಾವುದಕ್ಕೆ ಏನು ಇಡ್ಬೇಕಂತೇಳಿ ಎಲ್ಲ ಗೊತ್ತಿರ್ತದೆ. ಸಾರು ಮೇಡಮ್ ನೋಡ್ರಿ, ಫ್ರೆಂಡ್ಸ್ ಯೂಸ್ ಮಾಡಿರ್ತಾರೆ ಅವರು. ನಮ್ಮಂಗೆ ತೊಗೊಂಬಂದು 2 ವರ್ಷ ತನಕ ಹಂಗೆ ಇಟ್ಕೊತಾರೆ. 2 ವರ್ಷ ಆಯ್ತು ನೋಡ್ರಿ. ಹಂಗೈತಿ ಇದು, ಹೆಂಗೈತಿ ಹಂಗೈತಿ. ನಾವು ನಮ್ಮದು ಗ್ಯಾಸ್ ಕಟ್ಟೆ ಎಲ್ಲ ಚಿಕ್ಕದಿತ್ತಲ್ಲ, ಹಂಗಾಗಿ ತೆಗ್ದಿದ್ದಿಲ್ಲ. ಇಲ್ಲೇನೇ ದೊಡ್ಡದಿಲ್ಲ ನೋಡ್ರಿ. ಇಷ್ಟ ಐತೆ ನೋಡ್ಬೇಕು. ಜಾಗ ಇದ್ರೆ ಇಲ್ಲಿ ಇಡ್ತೀವಿ, ಇಲ್ಲಾಂದ್ರೆ ಇದನ್ನು ಪ್ಯಾಕ್ ಮಾಡಿ ಇಟ್ಬಿಡ್ತೀವಿ. ಬೇರೆ ಗ್ಯಾಸ್ ಮೇಲೆ ಬರ್ತೈತೆ. ಹಾಂ, ಇಲ್ಲಿ ಕಟ್ಟಿ ಮೇಲೆ ಕುಂತು ಬಿಟ್ಟಾರ್ರಿ, ಗ್ಯಾಸ್ ಕಟ್ಟಿ ಮೇಲೆ. ಏನು ಮಾಡೋದ್ರಿ, ಕಾಲು ನೋವಾಗತ್ತಿದ್ದು. ಕುಕ್ಕುತ್ತನ ಸುಮ್ಮ ಇದು ಬಾಯ್ಲ್ ಆಗುತ್ತಲ್ಲ, ಸುಮ್ಮ ಕೂಡ್ಬೇಕಂತ ಹೇಳಿ ಮ್ಯಾಕ್ ಕುಂತೆ. ನಿಮ್ಮ ಅಣ್ಣಗೆ ಭಾಳ ಕೆಲಸ ಆಗ್ಬಿಟ್ಟೈತೆ ನೋಡ್ರಿ ಫ್ರೆಂಡ್ಸ್. ನಾನು ಅಷ್ಟೊಂದು ಕೆಲಸ ಮಾಡಿರಿ ಪಾಪ. ಇವ್ರ ಅಪ್ಪರು ಬಂದಾರ, ಭಾಳ ಕೆಲಸ ಮಾಡಕತ್ತಾರ. ಎಲ್ಲ ಬಟ್ಟೆ ವಾಷಿಂಗ್ ಮಷೀನ್ ಎಲ್ಲ ಬಟ್ಟೆ ಒಗ್ದಾಕಿದ್ರು. ಒಂದು 20-30 ಟ್ರಿಪ್ ಅದು. ಭಾಳ ಕೆಲಸ ಮಾಡಿದ್ರು. ಮಷೀನ್ದಾಗ ಹಾಕ್ತೀವಿ, ತಗೊಂಡೋಗಿ ಹಾಕಿ ಬರ್ಬೇಕು. ನಾವು ಒಬ್ಬರೇ ಮಾಡ್ಬೇಕಿತ್ತು, ಇವ್ರು ಮಾಡ್ಬೇಕು, ನಾ ಮಾಡ್ಬೇಕು. ನಂಗೆ ನೋಡಿದ್ರೆ ಆರಾಮಿಲ್ಲ, ಏನು ಮಾಡ್ಬೇಕು. ಆಗೈತೆ. ಇದ್ರಾಗ ಬಿಸಿ ಮಾಡಕ್ಕೆ ಇಟ್ಟಿದ್ರೆ ಇದ್ರಾಗ ಬಿಸಿಯಾಗಿಲ್ಲ. ಮತ್ತು ಮನೆಗೆ ಹೋಗಿ ನಾವೊಂದು ತೊಗೊಂಬಂದಿವಿ ರೀ. ಹೌದಿಲ್ಲ ರೀ, ಅದ್ರಾಗ ಹಾಗೆ ನಮ್ಗೆ ಗೊತ್ತಾಗಲಿಲ್ಲ. ಅದ್ರಾಗ ಬಿಸಿಯಾಗಿಲ್ಲ ಅಂಥೇಳಿ ಮತ್ತೆ ಇದು ತೊಗೊಂಬಂದಾರ ಹೋಗಿ. ಇದ್ರಾಗ ಆಗಲ್ಲ ಅಂತಿದ್ರೊಳಗೆ. ಇಂಡಕ್ಷನ್ ಇಲ್ಲಿದೆ ಹೊರ. ಹಾಲು ಉಗ್ಸಿ ನೋಡ್ರಿ. ಈಗ ಎಲ್ಲರೂ ಬಂದಿಂದ ಚಹಾ ಮಾಡಿ ನಾವೆಲ್ಲರೂ ಚಹಾ ಕುಡಿತೀವಿ ರೀ. ಮಾಷಾಅಲ್ಲಾ. ಈಗ ಜಾರುಗೆ ನೋಡ್ರಿ ಭಾಳ ಹೊಟ್ಟೆ ಹಸಾಗ್ಬಿಟ್ಟೈತೆ. ಅದಕ್ಕೆ ಬಿಸ್ಕಿಟ್ ಮತ್ತು ನೀರು ತಗೊಂಡು ಕುಂತಾಳ್ರಿ ಪಾಪ. ಇದು ಒಂದು ಕಾರ್ಯಕ್ರಮ ಆತ್ರಿ.
ಈಗ ಎಲ್ಲ ತೊಗೊಂಬಂದು ಮನ್ಯಾಗ ಸಾಮಾನು ಇಟ್ಟು ಜೋಡ್ಸೋದು ನೋಡ್ರಿ ಫ್ರೆಂಡ್ಸ್. ನಾವು ಎಲ್ಲ ದೇವ್ರ ಫೋಟೋ ಆಗಲಿ ಎಲ್ಲ ಥರ ಏನೇನೋ ಎಲ್ಲ ಇಟ್ಕೊಂಡ್ಬಿಡ್ತೀವಿ. ಈಗ ನಾವು ಹೇಳಿ ಹೋಗ್ತಾ ಇದ್ದೀರಿ ಅವ್ರಿಗೆ, ಬರ್ತಾರಂತವ್ರಿ. ಈಗ ಬಂದಿ ನೋಡ್ರಿ ಮನೆಗೆ. ಈಗ ನೋಡಿ ಫ್ರೆಂಡ್ ಜಸ್ಟ್ ಬಂದೀನಿ. ನಮ್ಮ ಸಿಸ್ಟರ್ ಇದು ಎಗ್ ರೈಸ್ ಮಾಡಿದ್ರು, ಈಗ ನಾವು ತಿನ್ನಕತ್ತೀವಿ. ಈಗ ನೋಡ್ರಿ ಬರೋಷ್ಟ್ರಾಗ ನಮ್ಮ ಸಿಸ್ಟರ್ ಮಾಡಿಟ್ಟಾರ ಎಗ್ ರೈಸ್ ನೋಡ್ರಿ. ಇಷ್ಟು ರಾತ್ರಿಗೆ ಅನ್ನ ಮಾಡಿದ್ವಿ, ಜಾಸ್ತಿ ಇತ್ತು, ಅದಕ್ಕೆ ಹಂಗೆ ಮಾಡಿಟ್ಟಾರ. ನಾನಾ ಬಂದು ಮಾಡ್ಬೇಕಂದ್ರೆ ಅಲ್ಲಿವರೆಗೆ ಅವರ ಮಾಡ್ಯಾರ. ನೀವು ಬರ್ರಿ ಫ್ರೆಂಡ್ಸ್, ನಾಷ್ಟ ಮಾಡೋಣ. ಇವರು ನಾಷ್ಟ ಮಾಡಕತ್ತಾರ್ರಿ. किचन में वो बटन ले ये मेरा अवार्ड देखे पापा का अवार्ड ನಾನು ಗ್ಲಾಸಿಂದ ಅದಾವ್ರಿ ಇದು, ಹಂಗಾಗಿ ಇದ್ರ ಡಬ್ಬಿ ಒಳಗೆ ಹಾಕಿಡಾಕತ್ತೀವಿ. ಅಂದರೆ ಈ ಥರ ಭಾಳ ಕೆಲಸ ಇದಾವ್ರಿ, ಒಂದೊಂದೊಂದು ಮಾಡ್ಬೇಕು. ಹೊರಗೆ ಇಷ್ಟು ಬಟ್ಟೆ ಅದಾವ, ಭಾಳ ಪ್ರಾಬ್ಲಮ್ ಆಗತ್ತೆ ನಮ್ಗೆ. ಏನು ಕೆಲಸ ಮಾಡ್ಬೇಕು ಅನ್ನೋದು ಗೊತ್ತಾಗೋಲ್ದು. ಎಲ್ಲ ಪಿಲ್ಲು ಅಲ್ಲಿ ತಗೊಂಡು ಗಿಡೋಗಿ ಏನ. ಹ್ಞೂ ಭಾಳ ಕೆಲಸ ಐತೆ ನಿನ್ನ ದಿನ, ಇಷ್ಟ ಇಲ್ಲ. ನಮ್ಮ ಪಪ್ಪ ಬಂದಾರ್ರಿ, ಚಲೋ ಆಗಿತ್ತು ನಮ್ಗೆ. ಕೆಲಸ ಮಾಡ್ಬೇಕು ನೀವೆಲ್ಲ, ಯಾರು ಕೆಲಸ ಮಾಡಿ ಅಳ್ಕೊಂಡ್ ಕುಂತಾಳ್ರಿ ಈಗ ಇಲ್ಲಿ. ಚಲ್ ಚಲ್ ಚಲ್. ಓ ಸ್ವಲ್ಪ ತಾಳಿನಕ್ಕೆ ಕಿಟ್ಟಿ. क्या ना करो धक्का बहुत डेलिकेटेड हो. ಇನ್ನು ಕಿಚನ್ದು ಏನು ತೆಗ್ದಿಲ್ರಿ, ತೆಗಿಬೇಕು. ಫಸ್ಟ್ ಆ ಕಡೆ ಎಲ್ಲ ತೆಗಿಯಾಕತ್ತೀವಿ, ಆಮೇಲೆ ಈ ಕಡೆ ಸೈಡ್ ಸ್ಟಾರ್ಟ್ ಮಾಡ್ತೀವಿ. ಬೋಲ್ತಲ್ಲ, ಇದು ನಿಮ್ಗೆ ಪ್ರೈಸ್ ಕೊಟ್ಟಿದ್ರಲ್ಲ ಸ್ಕೂಲ್ ಒಳಗೆ. ಬೆಸ್ಟ್ ಪೇರೆಂಟ್ಸ್ ಅಂತ ಹೇಳಿ. ಹೌದು. ಈಗ ನೋಡಿ ಫ್ರೆಂಡ್ಸ್, ನಾವು ಮನೆ ಶಿಫ್ಟ್ ಮಾಡಾಕತ್ತೀವಲ್ಲ ಬೇರೆ, ಇದು ಬೆಸ್ಟ್ ಪೇರೆಂಟ್ಸ್ ಅಂಥೇಳಿ ನಮ್ಗೆ ಪ್ರೈಸ್ ಕೊಟ್ಟಿದ್ರು ಸ್ಕೂಲ್ ಒಳಗೆ. ಈಗ ನೋಡಿ ಫ್ರೆಂಡ್ಸ್ ಎಲ್ಲ ತೆಗಿಯಾಕತ್ತೀವಿ. ಈಗ ನಾವು ಮನೆ ಶಿಫ್ಟ್ ಮಾಡಾಕತ್ತೀವಿ ದಿಢೀರ್ ಅಂಥೇಳಿ. ನಾವು ಮನೆ ಶಿಫ್ಟ್ ಮಾಡಾಕತ್ತೀವಿ ರೀ. ಅವರು ಓನರ್ ಏನೋ ಮನೆ ಸೇಲ್ ಮಾಡಾಕತ್ತಾರಂತ್ರಿ, ಹಾಗಾಗಿ ಒಮ್ಮಕ್ಳು ಹೇಳಿದ್ರು ನಮ್ಗೆ ಜಲ್ದಿ ಹೋಗಿ ಮತ್ತೆ ಮನೆ ನೋಡಿದ್ವಿ, ಸಿಕ್ತು. ಅಮ್ಮನು ಎಲ್ಲ ಬುಕ್ಸ್ ತಕೊಂಬಿಡು. ಹಾಂ ತೆಗಿ. खाली करके आए थे नमाज में रखेंगे कहते हो क्या ये बुक्स नहीं रे नोमान, सब बाहर निकालना है, क्या इतना नहीं है, पूरा बैठल नहीं आता, जगह भर है। लो फिर हाथ काट तो हाथ. वो आराम से उठता है, गलत करे हाथ काढ, हाथ काढ. बंद कर दिया.
ಮಾಡ್ರಿ ಎಲ್ಲ ಫ್ರಿಜ್ ಸಾಮಾನು ತೊಗೊಂಡು ಇಲ್ಲಿ ಇಟ್ಟು ನೋಡ್ರಿ ಪೂರ ಖಾಲಿ ಮಾಡೀನಿ ಫ್ರಿಜ್. ಈಗ ಪೇಪರ್ ಇದಕ್ಕೆ ಅನ್ಸಾಕತ್ತೀನಿ ಮತ್ತು ಗಾಡಿ ಒಳಗೆ ಇದು ಆಗ್ಬಾರ್ದು ದಕಡಿಗೆ ಅಂಥೇಳಿ ಈ ಥರ ರ್ಯಾಪ್ ಮಾಡಾಕತ್ತೀನಿ ನೋಡ್ರಿ. ಗ್ಯಾಶಸ್ ಬೀಳಂಗಿಲ್ಲ ಇದು ಮೇಲೆ ಹಂಗಾಗಿ. मम्मा ऐसा करेंगे इस तरह को बोलो. इधर ठहराओ तुम, इधर तो ठहराओ. इधर ठहर को क्या है करेंगे बोलो. नहीं ಇದು ಟಿಜರಿದು ಮತ್ತು ಇದ್ರದ್ದು ರೀ ಮಂಚದು ಎರಡು. ಹಾಂ ಈಗ ಇಡಾಕತ್ತಾರ ಎಲ್ಲ, ಇದು ಎಲ್ಲ ಜೋಡ್ಸಾಕತ್ತಾರ. ಈಗ ಎಷ್ಟಾಗುತ್ತೆ? 2 ಟ್ರಿಪ್ ಆದರೆ 2 ಟ್ರಿಪ್, ಇಲ್ಲಾಂದರೆ 3 ಟ್ರಿಪ್ ಮಾಡ್ತಾರೆ. ಹೆಂಗಾಗಿ ಹೇಳ್ರಿಕೆ ನಾವು ಬೆಡ್ ತಗೊಂಡೋಗಿಲ್ಲ. ಹಾಂ ಮತ್ತು ಸಾಮಾನು ಖಾಲಿ ಆಗಿತ್ತು ನೋಡ್ರಿ, ಅರ್ಧ ಇಟ್ಟು ಬಂದೀವಿ. ಇದು ಬೆಡ್ರೂಮ್ ಪೂರ ಖಾಲಿ ಆಯ್ತು ನೋಡ್ರಿ. ವಾಷಿಂಗ್ ಮಿಷಿನ್ ಒಂದು, ಡ್ರೆಸ್ಸಿಂಗ್ ಗ್ಲಾಸ್ ಬಂದಿದೆ. ಅಪ್ಪರಲ್ಲಿ ಎಲ್ಲ ಜೋಡಿಸಿ ಇಡಕತ್ತಾರ. ಅದು ಗ್ಲಾಸಿಂದ ಒಂದು ತೊಗೊಂಡೋಗಿಲ್ಲ, ಡ್ರೆಸ್ಸಿಂಗ್ ಗ್ಲಾಸ್ ಒಂದು ತೊಗೊಂಡೋಗಿಲ್ಲ. ಇನ್ನು ಕಿಚನ್ ಸಾಮಾನು ಹಿಂಗೆ ಅದಾವ. ಇದು ಇಷ್ಟೇ. ಯಾವ ದಿವಾನ್ ಸೆಟ್ ರೀ ಇದು. ಸೌಕಾಸ್ಲಿ ವಹಿಸ್ತಾ ದಿವಾನ್ ಸೆಟ್ ಇಡಾಕತ್ತಾರ ನೋಡ್ರಿ ಲಾಸ್ಟಿಗೆ.